ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಿನ ಬೆಳವಣಿಗೆ ನಿಮಗೆ ಗೊತ್ತಿರೋದು ಆ ದಿನದ ಕಲಾದರ್ಶನ ಅವರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ. ಈ ಕೊಲೆ ಪ್ರಕರಣಕ್ಕೆ ಒಬ್ಬ ಸ್ಟಾರ್ ನಟ ಎಲ್ಲರಿಗೂ ಮಾದರಿಯಾಗಿದೆ. ಸೊ ಈ ಒಂದು ಪ್ರಕರಣ ಬಗ್ಗೆ ನೀವು ದುರಂತಮ್ಮ, ಇದು ದುರ್ಘಟನೆ, ಇದು ಆಗಬಾರ್ದಾಗಿತ್ತು. ಅವರ ಬಗ್ಗೆ ಹೇಳೋದಾದರೆ ಒಬ್ಬ ಕಲಾವಿದರ ಒಂದು ಜೀವನದಲ್ಲಿ ಈ ಥರ ಆಗ್ತಿರೋದು ಇದು ತುಂಬ ಬೇಜಾರಾಗ್ತಿದೆ, ಸಂಕಟ ಆಗ್ತಿದೆ. ಅದರ ಜೊತೆಗೆ ಸತ್ತಿರೋ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿಯ ಕುಟುಂಬ ಏನಿದೆ, ಅವರ ಸಂದರ್ಶನಗಳನ್ನು ಕೇಳಿದಾಗ ತುಂಬಾ ನೋವಾಯಿತು. ಅವರಿಗೆ ಆ ಥರದ್ದು ಆ ನೋವು ಅನುಭವಿಸೋ ಆ ಥರದ ಒಂದು ಘಟನೆ ಆಗಲೇಬಾರ್ದಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಇದು ಆಗಿದೆ. ಆಮೇಲೆ ಇದಕ್ಕೆ ನ್ಯಾಯ ಸಿಗಬೇಕು. ಅದು ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿದೆ. ಅವರು ಅದನ್ನು ಎಲ್ಲ ಪರಿಶೀಲಿಸಿ ಅವರು ಅದನ್ನು ತೀರ್ಪು ಕೊಡ್ತಾರೆ. ಸರ್, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಒಬ್ಬ ನಟನಿಗೆ ರೌಡಿ ಶೀಟರ್ ಒಂದು ಪಟ್ಟವನ್ನು ಕೊಟ್ಟಿರುವಂಥದ್ದು, ಓಪನ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು, ಇದು ಎಷ್ಟು ವಿಪರ್ಯಾಸ ಅಂತ ಸರ್? ಬೇಜಾರಮ್ಮ, ಖಂಡಿತವಾಗ್ಲೂ ಬೇಜಾರೇ. ಇದು ಆಗಬಾರ್ದು. ಆಮೇಲೆ ಒಬ್ಬ ಕಲಾವಿದನಿಗೆ ಈ ಥರದ್ದು ಅಂತಲೇ ನಾನು ಹೇಳ್ತಾ ಇಲ್ಲ. ನಾನು ನಂಬಿದ್ದು ವಸುಧೈವ ಕುಟುಂಬಕಂ ಅಂತಂದರೆ ಭೂಮಿ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಪ್ರತಿಯೊಬ್ಬರೂ ಒಂದೇ ಕುಟುಂಬ. ಹಾಗಾಗಿ ರೌಡಿ ಶೀಟರ್ ಅನ್ನೋ ಒಂದು ಪಟ್ಟ ಏನಿದೆ ಅದು ಯಾರಿಗೂ ಆಗಬಾರ್ದು, ಯಾರಿಗೂ ಸಿಗಬಾರ್ದು, ಯಾರಿಗೂ ಅದು ಕೊಡಬಾರ್ದು ಅಂತಂದರೆ ಆ ಥರದ ಕೃತ್ಯಗಳನ್ನು ಯಾರೂ ಮಾಡಬಾರ್ದು. ಈ ಭೂಮಿ ಮೇಲೆ ನಾವು ಇದ್ದೀವಿ ಅಂತಂದ್ರೆ ದೊಡ್ಡ ನಮ್ಮ ಅದೃಷ್ಟ. ಅದು ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತಂದರೆ ದೊಡ್ಡ ಅದೃಷ್ಟ. ಅದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಈ ಘಟನೆ ಆಗಿದೆ ಒಂದು ದುರ್ಘಟನೆ ಅಮ್ಮ, ತುಂಬ ಬೇಜಾರು. ಈಗ ಚಿತ್ರರಂಗದಿಂದ ಕೂಡ ಬ್ಯಾನ್ ಮಾಡಬೇಕನ್ನೋ ಕೂಗು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೇಳಿ ಬರ್ತಾ ಇದೆ ಸರ್. ಸೊ ಬ್ಯಾನ್ ಮಾಡಬೇಕಾ ಬೇಡ ಅನ್ನೋ ಒಂದು ಮಾತುಗಳು ಅದು ನಾನು ಹೇಳಬಾರ್ದು. ಯಾಕಂತಂದರೆ ಅದು ಯಾರು ನಿರ್ಣಯ ಕೊಡಬೇಕು, ಯಾರು ತೀರ್ಪು ಕೊಡಬೇಕು, ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರ ಕೊಡ್ತಾರೆ. ಆದರೆ ನನಗನ್ಸೋ ಮಟ್ಟಿಗೆ ಏನೇ ಇದ್ದರೂ ಕೂಡ ಮೊದಲು ನ್ಯಾಯಾಲಯ ತೀರ್ಪು ಕೊಡಲಿ. ಅವರು ಎಲ್ಲವೂ ಪರಿಶೀಲಿಸಿ ಅವರು ತೀರ್ಪು ಕೊಟ್ಟಾದ ಮೇಲೆ ಬೇರೆ ಎಲ್ಲ ವಿಷಯಗಳಮ್ಮ. ಅದಕ್ಕೆ ಮುಂಚೆ ನಾವು ಯಾವ ನಿರ್ಧಾರನೂ ಯಾವ ನಿರ್ಣಯನೂ ಕೊಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಸರ್, ಅಭಿಮಾನಿಗಳಿಗೆ ಕಿವಿ ಮಾತು ಕೊಡ್ತೀರಾ ಸರ್? ಯಾಕಂದರೆ ಅಭಿಮಾನಿಗಳು ಮಾಡೋ ಕಮೆಂಟ್ಸಿಂದ ಕೂಡ ಒಂದಿಷ್ಟು ಸಮಸ್ಯೆಗಳು, ವಾದ ವಿವಾದಗಳು ಏರ್ಪಡ್ತಾ ಇದೆ. ಸೊ ಪ್ರತಿಯೊಬ್ಬ ಸ್ಟಾರಿಗೂ ಅವನದ್ದೇ ಆದಂತಹ ಒಂದು ಅಭಿಮಾನಿ ಬಳಗ ಇರುತ್ತೆ ಸರ್. ಎಲ್ಲ ಅವರೊಬ್ಬರು ಅಂತಲ್ಲ, ಎಲ್ಲ ಸ್ಟಾರ್ ನಟರ ಅಭಿಮಾನಿಗಳಿಗೆ, ನಟನ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಅಭಿಮಾನಿಗಳಿಂದನೇ ಸ್ಟಾರ್ಗಳು ಆಗೋದು. ಅಥವಾ ಒಬ್ಬ ಕಲಾವಿದನಿಗೆ ಬೇಕಾಗಿರೋದೇ ಮೆಚ್ಚುಗೆ, ಜನಗಳ ಪ್ರಶಂಸೆ, ಅಭಿಮಾನ. ಹಾಗಾಗಿ ಅಭಿಮಾನಿಗಳ ಒಂದು ಸ್ಥಾನ ಏನಿದೆ ಅದು ತುಂಬ ಉನ್ನತ ಮಟ್ಟದಲ್ಲಿದೆ ಒಬ್ಬ ಕಲಾವಿದನ ಜೀವನದಲ್ಲಿ. ಆದರೆ ಒಬ್ಬ ಕಲಾವಿದ ಆಗಿರಬಹುದು ಅಥವಾ ಕಲಾವಿದ ಅಭಿಮಾನಿಯ ಸ್ವಂತ ಜೀವನದ ಬಗ್ಗೆ ಅಥವಾ ಅಂದರೆ ಸಮಸ್ಯೆಗಳೇನಾದರೂ ಇದ್ದರೆ ಅಲ್ಲಿ ಅದನ್ನು ಬಗೆಹರಿಸೋ ಪ್ರಯತ್ನ ಒಬ್ಬ ಸ್ಟಾರ್ ಕಲಾವಿದನೂ ಮಾಡ್ತಾನೆ ಅಭಿಮಾನಿಗೆ. ಅಥವಾ ಅಭಿಮಾನಿ ಕೂಡ ಏನಾದರೂ ಒಂದು ಸ್ಟಾರ್ಗಳಿಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ, ಏನಾದರೂ ಮಾನಸಿಕ ಸಮಸ್ಯೆ, ಏನಾದರೂ ಸಮಸ್ಯೆ ತೊಂದರೆ ಇತ್ತು ಅಂತಂದರೆ ಅವರೂ ಕೂಡ ಒಂದು ಬೆಂಬಲ, ಪ್ರೋತ್ಸಾಹ ಅದನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ ಅವರು ವ್ಯಕ್ತಪಡಿಸ್ತಾರೆ, ಆ ಒಂದು ಶಕ್ತಿ ತುಂಬ್ತಾರೆ. ಆದರೆ ಈ ಥರದ ಒಂದು ಘಟನೆ ಕೇಳಿದಾಗ ಅದು ಒಂದು ಸ್ವಲ್ಪ ಆ ಒಂದು ಬಾರ್ಡರ್ ಏನಿದೆ ಅದನ್ನು ದಾಟಿದ್ದಾರೆ. ಅದು ದುರಂತ ಅಮ್ಮ, ಅದು ದುರಂತ. ಆದರೆ ಏನು ಹೇಳಿ, ಈ ಥರದ್ದು ಆಗಲೇಬಾರ್ದಾಗಿತ್ತು. ತುಂಬ ಬೇಜಾರಮ್ಮ, ತುಂಬ ಬೇಜಾರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.